ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ಬ್ಲಾಗ್. ಇದು ಬಂದು ನನ್ನ ಸ್ಯಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಅವತ್ತು ನಾನು ಊರಿಗೆ ಹೋಗ್ಬೇಕಾಗಿತ್ತು ಅಂತ ಅವ್ರ ಮನೆಗೆ, ಯಾಕಂತಂದರೆ ಮಗಳಿಗೆ ರಜೆ ಇತ್ತು, ಹೋಗ್ಬಿಟ್ಟು ಒಂದು 2 ಡೇಸ್ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡು ರಜೆ ಹಾಕ್ಕೊಂಡಿದ್ರು ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಅವತ್ತು ತವ್ರ ಮನೆಗೆ ಹೋಗೋ ಖುಷಿನೋ ಏನೋ ಫುಲ್ ಎಕ್ಸೈಟ್ಮೆಂಟು, ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ನಾನು 5:15ಗೆ ಎದ್ದೋಳ್ಬಿಟ್ಟಿದ್ದೆ. ಮಕ್ಕಳಿನ ಮಲಗಿದ್ರು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲೇ ಒಲ್ಲೆ ಬಿಟ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಹೆಣ್ಮಕ್ಳಿಗೆ ಯಾವ ಥರ ಅಂದರೆ ತವ್ರ ಮನೆಗೆ ಹೋಗೋ ಥರ ಒಂಥರ ಫುಲ್ ಎನರ್ಜಿ ಬಂದುಬಿಡುತ್ತೆ. ಹೋಗಬೇಕು, ನಿದ್ದೆನೇ ಬರೋದಿಲ್ಲ, ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಬೇಗ ಅನ್ನೋಷ್ಟು ಖುಷಿ ಜಾಸ್ತಿ. ಸೊ ನಾನು ಅದೇ ಎಕ್ಸೈಟ್ಮೆಂಟಲ್ಲೇ ಇದ್ದೆ ಅವತ್ತು ಬೆಳಗ್ಗೆ. ಮಕ್ಕಳಿಗೆ ಕಟಿಂಗ್ ಮಾಡಿಸ್ಕೊಂಬರ್ಬೇಕಿತ್ತು ನನ್ನ ಹಸ್ಬೆಂಡು. ನಾನು ಅದಕ್ಕೆ ಬೇಗ ಕೆಲಸ ಮಾಡ್ಕೊಂಬಿಡೋಣ, ಮಕ್ಳು ಕಟಿಂಗ್ ಹೋಗಿ ಬರೋಷ್ಟೊತ್ತಿಗೆ ನೀರು ಕಾಯಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ನನಗೆ ಮೇಯ್ನು ನಿದ್ದೆ ಬರ್ತಿಲ್ಲ ಅವತ್ತು ಹೋಗಬೇಕು ಅನ್ನೋ ಖುಷಿಯಲ್ಲಿ. ಅದಕ್ಕೋಸ್ಕರ ಎದ್ದಿದ್ದು ನಾನು. ಇಲ್ಲಾಂದರೆ ನಾನು ಬಿಡು ನಿಧಾನಕ್ಕೆ ಎದ್ದೋಳೋಣ, 7 ಹಂಗೆ ಕೆಲಸ ಮಾಡಿಕೊಂಡ್ರು ಆಯಿತು ಅಂದ್ಕೊಂಡಿದ್ದೆ. ಬಟ್ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಎಲ್ಲ ಎತ್ತಿಟ್ಕೊಬಿಟ್ಟು ನನ್ನ ಮಕ್ಕಳು ನೈಟಲ್ಲಿ ಎಲ್ಲೇ ಒಲ್ಲೆ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಬೆಳಗ್ಗೆ ಎದ್ದೇ ಮಾಡ್ಕೊಬೇಕೆಲ್ಲ ಕೆಲಸಗಳು. ಸೊ ಹಾಸಿಗೆ ಎಲ್ಲ ಕೊಡ್ಕೊಂಬಿಟ್ಟು ನಾನು ಸೋಫಾ ಕವರ್ಸ್ ಎಲ್ಲ ಕೊಡ್ಕೊಂಡು ಚೇಂಜ್ ಮಾಡ್ಕೋತಾ ಇದ್ದೆ ಅವತ್ತು. ನನ್ನ ಮಕ್ಕಳೇ ಮಲಗೇ ಇದ್ದರು ಇನ್ನೂ. ಅವರು ಕೂಡ ನಾನು ಎದ್ದು ಬಂದೆ ಅಂತ ಹೇಳ್ಬಿಟ್ಟು ನಾನು 5:15ಗೆ ಎದ್ದಿದ್ರೆ ಅವ್ರು 6:30ಗೆ ಅವರು ಎದ್ದೋಳ್ಬಿಟ್ರು. ನಾನು ಹೋಗಿ ಆಚೆ ಕಡೆ ಸುಮ್ಮನೆ ಕಸ ಗುಡಿಸ್ಕೊಂಬರೋಷ್ಟೊತ್ತಿಗೆ ಅವರು ಎದ್ದೋಳ್ಬಿಟ್ಟಿದ್ರು. ನನ್ನ ಮಕ್ಕಳು ನನ್ನ ಜೊತೆಯಲ್ಲಿದ್ದರೆ ಮಲ್ಕೊಂಡಿರ್ತಾರೆ, ನಾನು ಎದ್ದೋಳ್ದೆ ಅಂದರೆ ಅವರು ಎದ್ದೋಳ್ಬಿಡ್ತಾರೆ. ಇದೊಂಥರ ನಮ್ಮ ಮನೆಗೆ ಟ್ವಿಸ್ಟು. ಸೊ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಬಾಟಲ್ಸ್ ಎಲ್ಲ ನೀರು ಹಿಡಿದಿಡ್ತಾ ಇದ್ದೆ. ತಿಂಡಿ ಮಾತ್ರ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು. ಸೊ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು, ಶನಿಮಾತನ ದೇವಸ್ಥಾನಕ್ಕೆ. ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು, ದಿನಾನೂ ಅಲ್ಲ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ನಾನದು ಶನಿಮಾತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವತ್ತು ಮಾರ್ನಿಂಗು ಪಟ್ನ ಕೆಲಸ ಮಾಡ್ಕೊಬಿಡೋಣ ಅಂತ. ಸೊ ಮತ್ತು ನನ್ನ ಮಗಳದ್ದು ಅವತ್ತು ರಿಸಲ್ಟು, ಸ್ಕೂಲ್ ಹತ್ರ ಬೇರೆ ಹೋಗಬೇಕಾಗಿತ್ತು. ನಮ್ಮ ಅಕ್ಕವ್ರು ಬೇರೆ 10 ಅಷ್ಟೊತ್ತಿಗೆ ಬಂದುಬಿಡ್ತೀವಿ ಅಂತ ಹೇಳಿದರು. ಎಲ್ಲ ಕೆಲಸಗಳು ಬೇಗ ಮುಗಿಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಪಟ ಅಂತ ಮಾಡ್ಕೊತಾ ಇದ್ದೆ. ಸೊ ನನ್ನ ಹಸ್ಬೆಂಡು ಎದ್ಬಿಟ್ರು, ನಾನು ಎದ್ದಿದ್ದೆ ಅಂತ ಹೇಳ್ಬಿಟ್ಟು ಅವರು ಎದ್ದೋಳ್ಬಿಟ್ಟು, ನಾನು ಕಸ ಗುಡಿಸ್ಕೊಂಡು ಆಚೆ ಹೋಗೋಷ್ಟೊತ್ತಿಗೆ ಅವರು ಎದ್ದೋಳ್ಬಿಟ್ರು ನಾನು ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ದಿನಕ್ಕೊಂದು 10 ಸಾರಿ ಕಸ ಗುಡಿಸಿದ್ರು ನಮ್ಮ ಮನೆಗೆ ಈ ಥರನೇ ಇರುತ್ತೆ. ನಾನು ಅರ್ಧ ಗಂಟೆಗೂ ಕಸ ಗುಡಿಸ್ಬೇಕು. ಇತ್ತೀಚೆಗೆ ನನ್ನ ಮಗಳಿಗೆ ರಜೋಳು ಕೊಟ್ಟಾಗಿಂದನೂ ಅರ್ಧ ಗಂಟೆಗೆ ಒಂದು ಸಾರಿ ಕಸ ಗುಡಿಸೋದಾಗೋಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಸೊ ಇನ್ನು ಕಸ ಎಲ್ಲ ಗುಡಿಸ್ಕೊಂಬಿಟ್ಟೆ, ಹೊರಗಡೆ ಹೋಗೋಣ ಅಂತ ಫುಲ್ ಕತ್ಲು. ಹೊರಗಡೆ ಹೋದೆ ನಾನು, ಕಸ ಬಿಸಾಕ್ಬಿಟ್ಟು ಹೊರಗಡೆ ಕಸ ಗುಡಿಸ್ಬೇಕು. ಈಗ ನಮ್ಮ ಮನೆ ಹತ್ರ ಕಸ ಗುಡಿಸ್ಬೇಕಂದ್ರೆ 1 ಅವರ್ ಬೇಕು. ಸೊ ಇಲ್ಲೇ ಟೈಮ್ ಆಗೋಗ್ಬಿಡುತ್ತೆ ನನಗೆ. ಸೊ ಎಲ್ಲ ಹಿಂದೆಗಡೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟು ನಾನು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಇದರ ಕಂಟಿನ್ಯೂಷನ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ.